ತಿರುಪತಿಯಲ್ಲಿನ ಹಗರಣಗಳು ಮೇಲಿಂದ ಮೇಲೆ ಬಯಲಾಗ್ತಾಲೇ ಇದೆ. ಲಡ್ಡುವಿಗೆ ಬೆಳೆಸಿದ ತುಪ್ಪದಲ್ಲಿ ಪ್ರಾಣಿ ಕೊಬ್ಬು ಬಳಕೆ, ದೇಣಿಗೆ ಕಳ್ಳತನ ಮಾಡಿದ ಪ್ರಕರಣ, ಈ ಘಟನೆಗಳು ಭಕ್ತರನ್ನ ಕಂಗಾಲಾಗಿಸಿವೆ. ಇದರ ಬೆನ್ನಲ್ಲೇ ಮತ್ತೊಂದು ಹಗರಣ ಬಯಲಾಗಿದೆ. ಫೇಕ್ ಸಿಲ್ಕ್ ದುಪ್ಪಟ್ಟ ಸ್ಕ್ಯಾಮ್ ಹೊರಬಿದ್ದಿದೆ. ತಿಮ್ಮಪ್ಪನ ಸನ್ನಿಧಿಯಲ್ಲಿ 2015ರಿಂದ 2025ರ ಅವಧಿಯಲ್ಲಿ ರೇಷ್ಮೆ ದುಪ್ಪಟ್ಟಗಳ ಖರೀದಿಯಲ್ಲಿ ಬಹುದೊಡ್ಡ ಹಗರಣ ನಡೆದಿದೆ. ಬರೋಬ್ಬರಿ 54 ಕೋಟಿ ಅವ್ಯವಹಾರ ನಡೆದಿರೋದು ತನಿಖೆಯಲ್ಲಿ ಗೊತ್ತಾಗಿದೆ. ದೇವರ ಬಟ್ಟೆ ಖರೀದಿ ಹೆಸರಲ್ಲೂ ಟೋಪಿ ಹಾಕಲಾಗಿದೆ. ನಕಲಿ ರೇಷ್ಮೆ ದುಪ್ಪಟ್ಟಗಳನ್ನ ಪೂರೈಸಿ ಗೋಲ್ಮಾಲ್ ಮಾಡಲಾಗಿದೆ. 100% ಪಾಲಿಸ್ಟರ್ ಸಿಲ್ಕ್ ಎಂದು ಬಿಲ್ನಲ್ಲಿ ನಮೂದಿಸಿ ನಕಲಿ ರೇಷ್ಮೆ ದುಪ್ಪಟ್ಟಗಳನ್ನ ದೇಗುಲಕ್ಕೆ ಪೂರೈಕೆ ಮಾಡಲಾಗಿದೆ. 10 ವರ್ಷಗಳಿಂದ ನಡೀತಿದ್ದ ರೇಷ್ಮೆ ವಂಚನೆ ಜಾಲವನ್ನ ಟಿಟಿಡಿ ಬಯಲಿಗೆಳೆದಿದೆ. ಪೂರೈಕೆದಾರರೊಬ್ಬರು ಸುಮಾರು 1 ದಶಕದಿಂದ ಪಾಲಿಸ್ಟರ್ ದುಪ್ಪಟ್ಟಗಳನ್ನ ವಿತರಿಸಿ ವಂಚಿಸಿದ್ದಾರೆ. ಇದರಿಂದಾಗಿ ಕೋಟಿ ನಷ್ಟವಾಗಿದೆ ಎಂದು ಆರೋಪಿಸಲಾಗಿದೆ. ಸುಮಾರು 15,000 ದುಪ್ಪಟ್ಟಗಳ ಖರೀದಿಯಲ್ಲಿ ಹಗರಣವಾಗಿದೆ ಎನ್ನಲಾಗಿದೆ. ಒಂದು ದುಪ್ಪಟ್ಟಕ್ಕೆ ₹1,381 ಖರೀದಿ ಮಾಡಲಾಗಿದೆ. ಎಲ್ಲಾ ದುಪ್ಪಟ್ಟಗಳನ್ನ ರೇಷ್ಮೆಯಿಂದ ಮಾಡಿರೋದು ಎಂದು ಖರೀದಿಸಿದ್ದಾರೆ. ಅನುಮಾನಗೊಂಡು ದುಪ್ಪಟ್ಟಗಳನ್ನ ಪರೀಕ್ಷೆಗೆ ಕಳುಹಿಸಲಾಗಿತ್ತು. ಸೆಂಟ್ರಲ್ ಸಿಲ್ಕ್ ಬೋರ್ಡ್ ಹಾಗೂ 2 ಲ್ಯಾಬೊರೇಟರೀಸ್ಗಳಿಂದ ಬಂದಿರುವ ವರದಿಯಲ್ಲಿ ಅದು ನಕಲಿ ಸಿಲ್ಕ್ ಅನ್ನೋದು ಸಾಬೀತಾಗಿದೆ.